ವಿಡಿಯೋದಲ್ಲಿ ಪತಿವ್ರತೆ ಶಿರೋಮಣಿ ಸಾವಿತ್ರಿ ಫೋಟೋ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಅನ್ನೋರು ಮತ್ತೆ ಆಲದ ಮರ ನಮ್ಮ ಮನೆ ಹತ್ರ ಇಲ್ಲ ಅಂತ ಅನ್ನೋರು ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ಕೋಬಹುದು ಈ ವಟ ಸಾವಿತ್ರಿ ವ್ರತವನ್ನ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ಸಮಯದಲ್ಲಿ ಹೇಗೆ ಪೂಜೆ ವಿಧಾನ, ಎಷ್ಟು ಪ್ರದಕ್ಷಿಣೆ ಹಾಕಬೇಕು, ಯಾವ ಬಣ್ಣದ ದಾರದಿಂದ ಆಲದ ಮರನ ಸುತ್ತಬೇಕು ಮತ್ತೆ ಎಷ್ಟು ದಾರವನ್ನ ಸುತ್ತಬೇಕು ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ಪ್ರತಿಯೊಬ್ಬ ಮದುವೆ ಆಗಿರುವಂತ ಹೆಣ್ಮಕ್ಳು ತಮ್ಮ ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ ಈ ಒಂದು ವ್ರತವನ್ನ ಮಾಡ್ತಾರೆ. ಹಾಗೆ ಆಲದ ಮರ, ಅರಳಿ ಮರ ಅಥವಾ ಬೇವಿನ ಮರ ಮನೆ ಹತ್ರ ಈ ಮರಗಳು ಇದೆ ಅಂತ ಅಂದ್ರೆ ಅಲ್ಲಿ ನೀವು ಹೋಗಿ ಪೂಜೆ ಮಾಡ್ಕೋಬಹುದು. ಸಾಮಾನ್ಯವಾಗಿ ವಟ ವೃಕ್ಷ ಅಂತ ಅಂದ್ರೆ ಆಲದ ಮರಕ್ಕೆ ಅಂತ ನಾವು ಹೇಳೋದಲ್ವಾ. ಈ ಪೂಜೆನ ಮಾಡ್ಕೊಂತೀವಿ. ಹೆಣ್ಮಕ್ಳು ಹುಡಿ ತುಂಬುವಂಥದ್ದು, ಬಾಗಿಣ ಕೊಡೋದು, ಅರಿಶಿನ, ಕುಂಕುಮ, ತಾಂಬೂಲ ಎಲ್ಲನೂ ಕೂಡ ಕೊಟ್ಟು ಆಶೀರ್ವಾದ ತಗೊಳ್ಳೋವಂಥದ್ದು. ಆದರೆ ಯಾರಿಗೆಲ್ಲ ಹತ್ರದಲ್ಲಿಲ್ಲ ಆಲದ ಮರ ಅಂತ ಅಂದರೆ ಅವರು ಅರಳಿ ಮರ ಅಥವಾ ಬೇವಿನ ಮರದ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ಕೋಬೋದು. ಈ ರೀತಿ ಮರಗಳು ಹತ್ತಿರದಲ್ಲಿಲ್ಲ ಅಂತ ಅಂದರೆ ಮನೆಯಲ್ಲಿ ಸರಳವಾಗಿ ಈ ದಿನ ಯಾವ ರೀತಿ ವಟ ಸಾವಿತ್ರಿ ವ್ರತವನ್ನು ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಈ ದಿನ ತುಂಬ ವಿಶೇಷತೆ ಅಂದರೆ ಹುಣ್ಣಿಮೆ, ಅದ್ರ ಜೊತೆಗೆ ಸೋಮವಾರ ಕೂಡ ಇದೆ. ಸೋಮವಾರ ಹುಣ್ಣಿಮೆ ಬಂದಿರೋವಂಥದ್ದು ಈ ದಿನ ಮನೆಯಲ್ಲಿ ಶಿವನ ಪೂಜೆ, ಲಕ್ಷ್ಮೀನಾರಾಯಣರ ಪೂಜೆ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮನೆಯಲ್ಲಿ ಸರಳವಾಗಿ ಪ್ರತಿ ಹುಣ್ಣಿಮೆಗೆ ಮಾಡ್ಕೊಂಡು ಬರ್ತಾ ಇರೋವಂಥವ್ರು. ಅದ್ರ ಜೊತೆಗೆ ವಟ ಸಾವಿತ್ರಿ ವ್ರತ ಇದನ್ನೆಲ್ಲ ಹೇಗ್ ಮಾಡ್ಕೋಬೇಕು ಅನ್ನುವಂಥ ಸರಳವಾದ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸಂಕಲ್ಪ ಪೂರ್ವಕವಾಗಿ ಯಾವ ರೀತಿ ಪೂಜೆ ಮಾಡ್ಕೋಬೇಕು, ಏನೆಲ್ಲ ನೈವೇದ್ಯವನ್ನ ಇಡಬೇಕು, ಹೆಣ್ಮಕ್ಳು ತಾಂಬೂಲ ಯಾವ ರೀತಿ ಕೊಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ವಟ ಸಾವಿತ್ರಿ ವ್ರತವನ್ನ ಆಚರಣೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲು ಹುಣ್ಣಿಮೆ ತಿಥಿ ತಿಳ್ಕೊಳ್ಳೋಣ. ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಮೊದಲು ತಿಳ್ಕೊಂಡ್ಬಿಡೋಣ. ಹುಣ್ಣಿಮೆ ತಿಥಿ ಜೂನ್ 29ನೇ ತಾರೀಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 3 ಗಂಟೆ 5 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಜೂನ್ 30ನೇ ತಾರೀಕು ಬೆಳಗಿನ ಜಾವ 5 ಗಂಟೆ 25 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಹಂಗಾಗಿ ಈ ದಿನ ಅಂದರೆ 29ನೇ ತಾರೀಕು ಸೋಮವಾರ, ನಾಳೆ ದಿನ ಪೂರ್ಣ ಹುಣ್ಣಿಮೆ ಇರುತ್ತೆ. ಬೆಳಗ್ಗೆ 4 ಗಂಟೆಯಿಂದ 7 ಗಂಟೆ ಒಳಗಾಗಿ ನೀವು ಮನೆಯಲ್ಲಿ ಪೂಜೆನ ಮಾಡ್ಕೋಬಹುದು. ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ 7 ಗಂಟೆ 30 ನಿಮಿಷದಿಂದ 9 ಗಂಟೆ ತನಕ ರಾಹುಗಾಲ ಬೇರೆ ಇರುತ್ತೆ. ಹಾಗಾಗಿ ಆದಷ್ಟು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬಹುದು. ಅಥವಾ ಆಗಿಲ್ಲ ಅಂತ ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ 9 ಗಂಟೆ ನಂತರ ನಾನು ಹೇಳ್ತಾ ಇರೋದು 10 ಗಂಟೆ 30 ನಿಮಿಷದ ಒಳಗಾಗಿ ಮಾಡ್ಕೋಬಹುದು. 9 ಗಂಟೆ ಮೇಲೆ 10 ಗಂಟೆ 30 ನಿಮಿಷದ ಒಳಗಾಗಿ ಪೂಜೆನ ಮಾಡ್ಕೋಬಹುದು. ಮತ್ತೆ 10 ಗಂಟೆ 30 ನಿಮಿಷದಿಂದ 12 ಗಂಟೆವರೆಗೂ ಯಮಗಂಡ ಕಾಲ ಬೇರೆ ಇರುತ್ತೆ. ಹಂಗಾಗಿ ಆದಷ್ಟು ಈ ಸಮಯದಲ್ಲಿ ಮಾಡ್ಕೋಬಹುದು. ಮತ್ತೆ ಸಂಜೆ ಪ್ರದೋಷದ ಸಮಯ ಸಂಜೆ 5 ಗಂಟೆ 30 ನಿಮಿಷದಿಂದ 7 ಗಂಟೆ ಒಳಗಾಗಿ ಮನೆಯಲ್ಲಿ ಪೂಜೆ ಮಾಡ್ಕೋಬಹುದು. ಆದರೆ ನೀವು ಹೊರಗಡೆ ಆಲದ ಮರ ಹತ್ರ ಅಥವಾ ಅರಳಿ ಮರದ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡ್ತಿದ್ದೀರಾ ಅಂತ ಅಂದರೆ ಬೆಳಗ್ಗೆ 7 ಗಂಟೆ ಒಳಗಾಗಿ ಮಾಡ್ಕೊಳ್ಳಿ ಅಥವಾ 9 ಗಂಟೆ ನಂತರ ಮಾಡಿ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಹತ್ರ ಈ ವ್ರತಗಳನ್ನೆಲ್ಲ ತುಂಬಾನೇ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಹಂಗಾಗಿ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡೋದು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಸತ್ಯವಾನ್ ಸಾವಿತ್ರಿ ಫೋಟೋವನ್ನು ಯಾರೂ ಮನೆಯಲ್ಲಿ ಇಟ್ಕೊಂಡಿರೋದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿ ಅಥವಾ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಅಂತೂ ಇದ್ದೇ ಇರುತ್ತೆ. ಈ ದಿನ ಆ ಫೋಟೋಕ್ಕೇನೆ ನೀವು ಪೂಜೆ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಮ ಮನೆ ಹತ್ರ ಆಲದ ಮರ ಇಲ್ಲ ಅಂತ ಅಂದ್ರೆ ಆಲದ ಮರದ ರಂಗೋಲಿನ ಬಿಡಿಸ್ಕೊಳ್ಳಿ. ಆಲದ ಮರ ಇಲ್ಲ ಅಂತ ಅಂದರೆ ನೀವು ರಂಗೋಲಿನ ಬಿಡಿಸ್ಕೊಂಡು ಪೂಜೆ ಮಾಡ್ಕೋಬೋದು. ಅಥವಾ ಸತ್ಯವಾನ್ ಸಾವಿತ್ರಿ ಫೋಟೋ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ಕೋಬೋದು. ಈ ರೀತಿ ನಮಗೆ ರಂಗೋಲಿನೂ ಹಾಕೋದಿಕ್ಕಾಗೋದಿಲ್ಲ, ಯಾವುದೇ ಮರನೂ ಕೂಡ ಹತ್ರದಲ್ಲಿ ಇಲ್ಲ ಅಂದರೆ ನಮ್ಮ ಮನೆ ಹತ್ರದಲ್ಲಿ ಇಲ್ಲ ಅಂತ ಅನ್ನೋರು ಕೆಲವೊಬ್ಬರು ಇರುವಂಥ ಜಾಗದಲ್ಲಿ ದೇವಸ್ಥಾನಗಳು ಇರೋದಿಲ್ಲ. ಹಂಗಾಗಿ ಅಂಥವ್ರು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ. ವ್ರತದ ಸಂಕಲ್ಪ ಕೂಡ ಮಾಡ್ಕೊಳ್ಳಿ. ಈ ದಿನ ನಾನು ಯಥಾಶಕ್ತಿ ವಟ ಸಾವಿತ್ರಿ ವ್ರತವನ್ನ ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ನೀವು ಈ ಫೋಟೋಗಳಿಗೆನೆ ಈ ದಿನ ಪೂಜೆ ಮಾಡ್ಕೋಬಹುದು. ಈ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಭಾನುವಾರ ದೇವ್ರ ಮನೆನ ಕ್ಲೀನ್ ಮಾಡಿಟ್ಕೊಂಡು ಹುಣ್ಣಿಮೆ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಈಗಾಗಲೇ ಏಕಾದಶಿ ಹಾಗೆ ಜ್ಯೇಷ್ಠಲಕ್ಷ್ಮಿ ಪೂಜೆ ಅಂತ ಹೇಳಿ ನೀವು ದೇವ್ರ ಮನೆನ ಕ್ಲೀನ್ ಮಾಡ್ಕೊಂಡಿರ್ತೀರಾ. ಆದ್ರೂ ಪರವಾಗಿಲ್ಲ, ಯಾರು ಮಾಡಿಲ್ವೋ ಅವರು ಮತ್ತೆ ಮಾಡಿದ್ರೆ ಸಾಕು. ಈ ರೀತಿ ಪೂಜೆ ಸಿದ್ಧತೆನ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ. ಪೂಜೆಗೆ ಆದಷ್ಟು ಬಿಳಿ ಅಥವಾ ಹಳದಿ ಬಣ್ಣದ ಹೂವನ್ನು ತಗೊಳ್ಳಿ. ಇನ್ನು ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ತುಂಬಾನೇ ಶ್ರೇಷ್ಠವಾದದ್ದು. ಈ ದಿನ ಗಣೇಶ ಹಾಗೆ ಶಿವಲಿಂಗ ಇಟ್ಕೊಂಡಿದ್ರೆ ಮತ್ತೆ ಲಕ್ಷ್ಮೀನಾರಾಯಣರ ವಿಗ್ರಹಗಳಿದ್ರೆ ಬೆಳಗ್ಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಎದ್ಬಿಟ್ಟು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ಒಳ್ಳೆಯದು. ಬೇಗ ಎದ್ದು ಮನೆ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಟ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ಅಭಿಷೇಕಕ್ಕೆ ಸಿದ್ಧತೆನ ಮಾಡ್ಕೊಳ್ಳಿ. ವಿಗ್ರಹ ಇಲ್ಲ ಅಂತ ಅನ್ನೋರು ಅಭಿಷೇಕ ಮಾಡೋದೇನು ಬೇಡ. ಹಾಗೆ ನೀವು ಫೋಟೋಗಳನ್ನ ಒರೆಸ್ಕೊಂಡು ಗಂಧ ಅರಿಶಿನ ಕುಂಕುಮ ಹಚ್ಬಿಟ್ಟು ಗೆಜ್ಜೆ ವಸ್ತ್ರ ಏರಿಸ್ಬಿಟ್ಟು ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ. ದೇವ್ರಿಗೆ ತುಪ್ಪದ ದೀಪ ಹಚ್ಚೋದು ಶ್ರೇಷ್ಠ. ಹಂಗಾಗಿ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿ ನೈವೇದ್ಯಕ್ಕೆ ನೇರಳೆ ಹಣ್ಣು ಮತ್ತೆ ಮಾವಿನ ಹಣ್ಣುಗಳನ್ನ ಇಡ್ಬೋದು. ಹುಣ್ಣಿಮೆ ಆಗಿರೋದ್ರಿಂದ ಹಾಲಿನ ಪಾಯಸ ಅಥವಾ ಬೆಲ್ಲದನ್ನ, ಸೋಮವಾರ ಆಗಿರೋದ್ರಿಂದ ಬೆಲ್ಲದನ್ನ ಅಥವಾ ಈ ರೀತಿ ಹಣ್ಣು ಈ ದಿನ ನೈವೇದ್ಯ ಮಾಡ್ಬೋದು. ಇನ್ನು ಉಪವಾಸ ಇರಬೇಕು ಅಂತ ಏನೂ ಇಲ್ಲ. ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡ್ಕೋಬಹುದು. ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಪೂಜೆ ಆದ್ಮೇಲೆ ಬೇಕಾದ್ರೆ ನೀವು ಏನ್ ಬೇಕಾದ್ರೂ ತಿನ್ಕೋಬಹುದು. ಇಂಥದ್ದೇ ತಿನ್ಬೇಕು ಅಂತ ಏನು ನಿಯಮ ಅಂತೂ ಏನೂ ಇಲ್ಲ. ಈ ರೀತಿ ಮನೆಯಲ್ಲಿ ಸರಳವಾಗಿ ಶಿವಲಿಂಗ ಹಾಗೆ ಗಣೇಶ ಲಕ್ಷ್ಮೀ ನಾರಾಯಣರ ವಿಗ್ರಹ ಇದೆ ಅಂತ ಅಂದ್ರೆ ಅಭಿಷೇಕ ಎಲ್ಲ ಮಾಡ್ಕೊಂಡು ನೀವು ದೀಪ ಹಚ್ಚಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಹೂಗಳಿಂದ ಅಲಂಕಾರ ಮಾಡಿ ತುಪ್ಪದ ದೀಪನ ಹಚ್ಚಬೇಕು. ಅದ್ರ ಮುಂದೆ ಈ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಬೇಕು. ನೇರಳೆ ಹಣ್ಣಂತೂ ತುಂಬಾನೇ ಶ್ರೇಷ್ಠವಾದದ್ದು. ಈ ದಿನ ತಪ್ಪದೆ ಮಾಡಲೇಬೇಕು. ನೀವು ಮನೆಯಲ್ಲಿ ಪೂಜೆ ಮಾಡಿಲ್ಲ ಅಂದ್ರೂ ಸರಿ, ಅಥವಾ ಈ ರೀತಿ ಆಲದ ಮರ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಪೂಜೆ ಮಾಡ್ತೀರಾ ಅಂತ ಅಂದರೆ ಅಲ್ಲೂ ಕೂಡ ನೇರಳೆ ಹಣ್ಣನ್ನು ತೊಗೊಂಡೋಗ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಹಾಗೆ ಹೆಣ್ಮಕ್ಳಿಗೆ ತಾಂಬೂಲ ಕೊಡುವಂಥದ್ದು ಕೂಡ ಮಾಡಬೇಕು. ಬಾಳೆ ಹಣ್ಣು ಬದಲಾಗಿ ನೇರಳೆ ಹಣ್ಣನ್ನು ಕೊಡ್ಬೋದು. ತುಂಬಾನೇ ಶ್ರೇಷ್ಠವಾದದ್ದು. ಆದಷ್ಟು ಬೆಳಗ್ಗೆ 6 ಗಂಟೆ ಒಳಗಾಗಿ ಮನೆಯಲ್ಲಿ ಈ ರೀತಿ ಪೂಜೆ ಮಾಡ್ಕೊಳ್ಳಿ. ಪೂಜೆ ಆದಮೇಲೆ ವಟ ಸಾವಿತ್ರಿ ಕಥೆಯನ್ನು ಓದಬೇಕು. ಈ ಒಂದು ವ್ರತದ ಕಥೆಯನ್ನು ಓದಬೇಕು. ನೀವು ಪೂಜೆ ಆದಮೇಲೆ ಕೈಯಲ್ಲಿ ಅಕ್ಷತೆನ ಇಟ್ಕೊಂಡು ಈ ಕಥೆಯನ್ನು ಕೇಳಿದ್ರು ಕೂಡ ಸಾಕು. ಕಥೆಯನ್ನು ಓದಿ ಅಥವಾ ಕೇಳಿದಾದ್ಮೇಲೆ ಕೈಯಲ್ಲಿರುವಂಥ ಅಕ್ಷತೆಯನ್ನು ದೇವ್ರ ಮುಂದೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಆ ನಂತರ 3 ಅಥವಾ 7, 9, 12 ಪ್ರದಕ್ಷಿಣೆಗಳನ್ನು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಪೂಜೆ ಎಲ್ಲ ಆದಮೇಲೆ ನಿಮ್ಮ ಮನೆಯಲ್ಲಿ ಹಿರಿಯರಿದ್ರೆ ಅವರ ಆಶೀರ್ವಾದವನ್ನು ತಗೊಳ್ಳಿ. ಆ ನಂತರ ಆಲದ ಮರ ನಿಮ್ಮ ಮನೆ ಹತ್ರ ಇದೆ ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಪೂಜಾ ಸಾಮಗ್ರಿಗಳನ್ನು ತೊಗೊಂಡು ಹೋಗಬೇಕು. ಒಂದು ಚೆಂಬಲ್ಲಿ ನೀರು, ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಹಣ್ಣುಗಳು, ಹಾಗೆ ಅಕ್ಷತೆ, ಗೆಜ್ಜೆ ವಸ್ತ್ರ, ಹೂವು, ಈ ರೀತಿ ಪೂಜೆ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿಟ್ಕೊಂಡು ತೊಗೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ಕೂಡ ಪೂಜೆ ಮಾಡಿಬಿಟ್ಟು ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಬಿಟ್ಟು ಆಶೀರ್ವಾದ ತಗೊಳ್ಳಿ. ಹಾಗೆ ಈ ಒಂದು ಮರಕ್ಕೆ ದಾರ ಸುತ್ತೋದು ಕೂಡ ಒಂದು ಪದ್ಧತಿನೇ. ವಟದ ಸುತ್ತ 7 ಪ್ರದಕ್ಷಿಣೆ ಹಾಕ್ಬಿಟ್ಟು ಈ ದಾರವನ್ನು ಸುತ್ತಬೇಕು. ಕೆಂಪು ಅಥವಾ ಹಳದಿ ದಾರ ಈ ದಾರವನ್ನು ಸುತ್ತುವಂಥದ್ದು. ಗಂಡನ ದೀರ್ಘಾಯುಷ್ಯಕ್ಕಾಗಿ ಮತ್ತೆ ಯೋಗಕ್ಷೇಮಕ್ಕೆ ಸಲುವಾಗಿ ಈ ದಾರವನ್ನು ಸುತ್ತುವಂಥದ್ದು. ಪತಿವ್ರತ ಶಿರೋಮಣಿ ಸಾವಿತ್ರಿ ಫೋಟೋ ಇಲ್ಲ ಅಂತ ಅನ್ನೋರು ಮತ್ತೆ ಆಲದ ಮರ ನಮ್ಮ ಮನೆ ಹತ್ರ ಇಲ್ಲ ಅಂತ ಅನ್ನೋರು ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ಕೋಬಹುದು ಈ ವಟ ಸಾವಿತ್ರಿ ವ್ರತವನ್ನ ಅಂತ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಎಷ್ಟು ಪ್ರದಕ್ಷಿಣೆ ಹಾಕಬೇಕು, ಯಾವ ಬಣ್ಣದ ದಾರದಿಂದ ಆಲದ ಮರಕ್ಕೆ ಸುತ್ತಬೇಕು ಮತ್ತೆ ಎಷ್ಟು ಎಳೆ ದಾರವನ್ನು ಸುತ್ತಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.